ನಮಸ್ಕಾರ. ನೀವು ನಿಮ್ಮ ಮನೆಯಲ್ಲಿ ಯಾವಾಗಲೂ ತುಂಬ ಕಿರ್ಚೋದು ಎಲ್ಲ ಮಾಡ್ತಾಯಿದ್ರೆ ಅಥವಾ ನಿಮಗೇನಾದರೂ ನೋವಾಗಿ ಅದನ್ನು ಬೇರೆ ರೀತಿಯಿಂದ ನೀವು ಹೊರಗೆ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ರೆ ಮನೆಯವ್ರ ಮೇಲೆ ಕೂಗಾಡ್ತಾಯಿದ್ರೆ ಈ ವಿಡಿಯೋನ ನೀವು ದಯವಿಟ್ಟು ಗಮನವಿಟ್ಟು ನೋಡಿ. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಮೇಲೆ ಈ ಥರ ಕಿರ್ಚ್ತಾಯಿದ್ರೆ, ಯಾವಾಗಲೂ ನಿಮ್ಮ ಮೇಲೆ ಕಿರ್ಚ್ತಾನೇ ಇದ್ದರೆ, ಮನೆಯಲ್ಲಿ ಮನೆ ಮಕ್ಕಳ ಮೇಲೆ ತಂದೆ ತಾಯಿ ಮೇಲೆ ಕಿರ್ಚ್ತಾಯಿದ್ರೆ ಈ ವಿಡಿಯೋನ ದಯವಿಟ್ಟು ಅವ್ರಿಗೆ ತೋರಿಸಿ. ಯಾಕಂದರೆ ಇದು ನಿಮಗೆ ಹೇಗೆ ನಿಮ್ಮ ಈ ಅಭ್ಯಾಸ ನಿರಂತರವಾಗಿ ಆಗ್ತಾಯಿದ್ರೆ ಅದು ಹೇಗೆ ನಿಮ್ಮ ಆರೋಗ್ಯದ ಮೇಲೆ ಮತ್ತು ಒಟ್ಟಾರೆ ನಿಮ್ಮ ಸಂಬಂಧಗಳ ಮೇಲೆ, ನಿಮ್ಮ ಕುಟುಂಬದ ವಾತಾವರಣ ಮೇಲೆ ಹೇಗೆ ಪರಿಣಾಮ ಬೀಳುತ್ತದೆ ಅಂತ ಇದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು. ಸೊ ಇದು ಒಟ್ಟಾರೆ ನಿಮ್ಮ ಕುಟುಂಬದ ವಾತಾವರಣ ಮೇಲೆ ಹೇಗೆ ಗಂಭೀರ ಪರಿಣಾಮ ಬೀಳ್ತದೆ ಅನ್ನೋದನ್ನು ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ನಾನು ನಿಮಗೆ ಈ ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯ ಹಾನಿಯಾಗುತ್ತೆ ಇದರಿಂದ, ನಿರಂತರವಾಗಿ ಕಿರ್ಚೋದ್ರಿಂದ. ಕಿರ್ಚೋಕ್ಕೆ ನಿರಂತರವಾಗಿ ಅಂದರೆ ಯಾರು ಕಿರ್ಚ್ತಾರಲ್ಲ ಅವರಿಗೆ ನಿರಂತರವಾಗಿ ಕಿರ್ಚೋದು ನಿಮ್ಮ ದೇಹವನ್ನು ಹೋರಾಟ ಅಥವಾ ಒಂದು ಪಲಾಯನ ಸ್ಥಿತಿಯಲ್ಲಿರ್ತದೆ. ಕಾರ್ಟಿಸೋಲ್ ಮತ್ತು ಅಡ್ರಿನಾಲ್ ಇವು ಈ ಹಾರ್ಮೋನ್ನ, ಒತ್ತಡದ ಹಾರ್ಮೋನ್ಗಳನ್ನ ಇದು ಹೆಚ್ಚಿಸ್ತದೆ. ಇದರಿಂದ ನಿಮಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಕಾಲಾನಂತರದಲ್ಲಿ ಇದು ಆತಂಕ, ಕಿರಿಕಿರಿ ಮತ್ತು ಖಿನ್ನತೆಗೂ ಕಾರಣ ಆಗ್ಬೋದು. ಮತ್ತು ಅದನ್ನು ಕೇಳಿಸ್ಕೊಳ್ಳೋರಿಗೆ, ಈಗ ಯಾರು ನಿಮ್ಮ ಮೇಲೆ ಕಿರಿಸ್ತಾ ಇದ್ದಾರಲ್ಲ ಅವರಿಗೆ, ಕೇಳುಗರಿಗೆ ಏನಾಗುತ್ತೆ ಅಂದರೆ, ನಿಮ್ಮ ಕುಟುಂಬದ ಸದಸ್ಯರಿಗೆ, ವಿಶೇಷವಾಗಿ ಮಕ್ಕಳಿಗೆ ಕಡಿಮೆ ಸ್ವಾಭಿಮಾನ ಇರುತ್ತೆ. ಅವರಿಗೆ ಅವ್ರ ಮೇಲೆ ಪಾಪ ಅವರಿಗೆ ತುಂಬ ಕಡಿಮೆ ಸ್ವಾಭಿಮಾನ, ಅಂಥ ವಾತಾವರಣದಲ್ಲಿ ಬೆಳೆದ ಮಕ್ಕಳಿಗೆ ತುಂಬ ಕಡಿಮೆ ಸ್ವಾಭಿಮಾನ. ಮತ್ತು ಭಾವನಾತ್ಮಕವಾಗಿ ಪಾಪ ಅವರು ಆಘಾತವಾಗಿರ್ತಾರೆ ಅಥವಾ ಭಯದಿಂದ ಯಾವಾಗಲೂ ಕೂಡಿರ್ತಾರೆ. ಅಂಥ ನಡವಳಿಕೆಯನ್ನು ಬೆಳೆಸ್ಕೊಳ್ಬೋದು. ಅವರು ಮುಂದೆ ಬೆಳೀತಾ ಕೂಡ ಅವರು ಒಂದು ಆ ಥರ ಭಯದಿಂದ ಅವರು ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ. ಮಕ್ಕಳಿದ್ದಾಗ ಇಂಥ ವಾತಾವರಣದಲ್ಲಿ ಬೆಳೆಯುವ ಹೆಚ್ಚಾಗಿ ಮಕ್ಕಳು ಭಯದಲ್ಲೇ ಇರ್ತಾರೆ. ಇದು ಅವರ ಒಂದು ಓವರಾಲ್ ಏನಿದೆ ಲೈಫ್ಗೆ ತುಂಬ ಅಫೆಕ್ಟ್ ಆಗುತ್ತೆ. ಇದು ಅವರನ್ನು ಯಾವುದೇ ಒಂದು ಡಿಸಿಷನ್ ತೊಗೊಳಕ್ಕೆ ಅವ್ರಿಗೆ ಕಾನ್ಫಿಡೆಂಟ್ ಇರಲ್ಲ ಮತ್ತು ಎಲ್ಲದರಲ್ಲೂ ಹಿಂದೆ ಸರಿಯುವಂತೆ ಮಾಡ್ತದೆ. ಅವ್ರದ್ದು ಸ್ಕೂಲ್ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಒಂದು ಅವರು ಎಜುಕೇಷನ್ಗಂತೂ ತುಂಬಾ ಎಫೆಕ್ಟ್ ಆಗುತ್ತೆ. ಮುಂದೆ ಅವರು ಒಂದು ಮ್ಯಾರೇಜ್ ಲೈಫಲ್ಲಿ ಆಗ್ಬೋದು ಅಥವಾ ಪ್ರೊಫೆಷ್ನಲ್ ಲೈಫಲ್ಲಿ ಆಗ್ಬೋದು, ಯಾವುದಾದ್ರು ಅವ್ರು ಬಿಸ್ನೆಸ್ ಮಾಡಬೇಕಂತರೂ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಇರಲ್ಲ, ಇದು ನಾನು ಮಾಡ್ತೀನಿ ಅನ್ನೋ. ಸೊ ಓವರಾಲ್ ಅವರ ಒಂದು ಲೈಫದ ಮೇಲೆ ಅದು ತುಂಬ ಪರಿಣಾಮ ಬೀಳುತ್ತೆ ಇಂಥ ವಾತಾವರಣದಲ್ಲಿ ಬೆಳೆದ ಮಕ್ಕಳಿಗೆ. ಇನ್ನು ಎರಡನೇದಾಗಿ ದೈಹಿಕ ಆರೋಗ್ಯ ಸಮಸ್ಯೆಗಳು ಕೂಡ. ಇದರಿಂದ ದೈಹಿಕ ಆರೋಗ್ಯ ಸಮಸ್ಯೆಗಳು ಏನೇನು ಆಗ್ತವೆ ಅನ್ನೋದು ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಹೃದಯ ಮತ್ತು ರಕ್ತದೊತ್ತಡ, ಆಗಾಗ್ಗೆ ಕಿರ್ಚೋದು ರಕ್ತದೊತ್ತಡ ಮತ್ತು ಹೃದಯದ ಬಡಿತವನ್ನು ಹೆಚ್ಚಿಸಬಹುದು. ನಿಮ್ಮ ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲೆ ಇದು ಜಾಸ್ತಿ ಒತ್ತಡವನ್ನು ಉಂಟು ಮಾಡ್ತದೆ, ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಧ್ವನಿ ಮತ್ತು ಗಂಟಲು ನಿರಂತರ ಕಿರ್ಚೋದ್ರಿಂದ ಆವಾಗ ಏನಾಗುತ್ತೆ ಅಂದರೆ ಆ ಗಾಯನ ಹಗ್ಗಗಳನ್ನು ಇದು ಹಾನಿಗೊಳಿಸ್ತದೆ, ಅರ್ಥ ಮಾಡ್ಕೊಳ್ಳಿ. ದೀರ್ಘಕಾಲದ ನೋಯುತ್ತಿರೋ ಗಂಟಲುಗಳನ್ನು ಉಂಟು ಮಾಡ್ತದೆ. ಏನೋ ಒಂಥರ ಕಿರಿಕಿರಿ ಗಂಟಲಲ್ಲಿ ಅಥವಾ ಏನೋ ನೋವು, ಎದೆಯಲ್ಲಿ ನೋವು ಮತ್ತು ಧ್ವನಿ ನಷ್ಟ ಆಗೋಕ್ಕೆ ಕೂಡ ಇದು ಕಾರಣ ಆಗ್ತದೆ. ಧ್ವನಿ ಚೇಂಜ್ ಕೂಡ ಆಗ್ಬೋದು. ಕಿರ್ಚಿ ಅವರು ಧ್ವನಿ ಒಂಥರ ಮೊದಲಿಂದ ಆ ಸಾಫ್ಟ್ ಧ್ವನಿನೇ ಇರಲ್ಲ ಅವರಿಗೆ. ಮತ್ತು ರೋಗ ನಿರೋಧಕ ವ್ಯವಸ್ಥೆಯನ್ನು ಕೂಡ ಇದು ದುರ್ಬಲಗೊಳಿಸ್ತದೆ. ನಿರಂತರ ಕೂಗಾಟದಿಂದ ಉಂಟಾಗುವ ಹೆಚ್ಚಿನ ಒತ್ತಡ ಏನಿದೆ ಅದು ನಿಮ್ಮ ಓವರಾಲ್ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀಳ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತದೆ. ಇದು ನಿಮ್ಮನ್ನು ಅನಾರೋಗ್ಯಕ್ಕೆ ಕೂಡ ಒಳಪಡಿಸ್ತದೆ. ಇನ್ನು ಮೂರನೇದಾಗಿ ಸಂಬಂಧಗಳ ಕುಸಿತ. ನೋಡಿ, ಈ ಕಿರ್ಚುವಿಕೆಯಿಂದ ನಿಮ್ಮ ಸಂಬಂಧಗಳ ಮೇಲೆ ಕೂಡ ಎಷ್ಟು ಪರಿಣಾಮ ಬೀಳುತ್ತೆ. ಯಾಕಂದರೆ ಸಂಬಂಧಗಳಿಲ್ಲದೆ ನಾವು ಬದುಕೋಕ್ಕಾಗಲ್ಲ. ನಾವು ಒಂದು ಕುಟುಂಬದಲ್ಲಿ ಬೆಳೆದವರು. ಕಿರ್ಚುವಿಕೆ ನಮ್ಮ ಕುಟುಂಬದಲ್ಲಿ ಈ ಗೌರವ, ವಿಶ್ವಾಸ ಮತ್ತು ಭಾವನಾತ್ಮಕ ಸುರಕ್ಷತೆಯನ್ನು ಕಡಿಮೆ ಮಾಡ್ತದೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದನ್ನು ನಿಲ್ಲಿಸ್ಬೋದು. ಏಕೆಂದರೆ ನೀವು ನಿರಂತರ ಅವ್ರ ಮೇಲೆ ಕಿರ್ಚ್ತಾಡ್ತಾ ಇದ್ದರೆ ಅವರು ನಿಮಗೆ ಏನು ಕೇಳೋದಕ್ಕೆ ಅವರು ಹಿಂಜರಿತಾರೆ ಅಥವಾ ಭಯ ಪಡ್ತಾರೆ ನಿಮ್ಮನ್ನು ಕೇಳೋಕ್ಕೆ. ಎಲ್ಲಿ ನೀವು ಮತ್ತೆ ಕಿರ್ಚಕ್ಕೆ ಶುರು ಮಾಡ್ತೀರೋ ಅನ್ನೋ ಒಂದು ಭಯದಿಂದ ಅವರು ನಿಮ್ಮ ಭಾವನೆಗಳು, ನಿಮಗೆ ಏನೋ ತೊಂದರೆ ಇದೆ ಅನ್ನೋದನ್ನು ಕೇಳೋಕ್ಕೂ ಕೂಡ ಅವರು ನಿಮ್ಮಿಂದ ಭಯಪಡ್ತಾರೆ. ಆದರೆ ನಿಮಗನ್ಸ್ಬೋದು ನನ್ನನ್ನು ಯಾರೂ ಕೇಳ್ತಾನೆ ಇಲ್ಲ ಅಂತ. ನೀವು ಇನ್ನೂ ಈ ಒಂದು ಕಿರ್ಚೋ ಸಂದರ್ಭವನ್ನು ಹೆಚ್ಚಿಸ್ಕೋಬೋದು. ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ ಅಥವಾ ನನ್ನನ್ನು ಯಾರು ಕೇರ್ ಮಾಡ್ತಾ ಇಲ್ಲ ಅಂತ. ಬಟ್ ಅವರು ನಿಮ್ಮನ್ನು ಯಾಕೆ ಕೇಳ್ತಾ ಇಲ್ಲ ಅನ್ನೋದನ್ನು ಕೂಡ ತುಂಬ ಅರ್ಥ ಮಾಡ್ಕೋಬೇಕಾದ ವಿಷಯ. ನಿಮಗೆ ಅವರು ಭಯ ಪಡ್ತಾ ಇದ್ದಾರೆ, ಅದಕ್ಕೆ ಅವರು ನಿಮಗೆ ಕೇಳೋಕ್ಕೆ ಹಿಂಜರಿತಾ ಇದ್ದಾರೆ. ಸೊ ಅವರು ನೀವು ಕೂಗಾಡಬೇಕು ಅಂತ ಅವರು ನಿರೀಕ್ಷಿಸಲ್ಲ, ಅದಕ್ಕೆ ಅವರು ನಿಮ್ಮನ್ನು ಕೇಳಲ್ಲ. ಇದು ನಿಮ್ಮ ಭಾವನಾತ್ಮಕ ಮೌನ ಅಸಮಾಧಾನ ಅಥವಾ ಈ ಯಾವುದಾದ್ರೂ ಸಂವಹನ ಮಾಡೋಕ್ಕೆ ಸಂಪೂರ್ಣ ಸ್ಥಗಿತಕ್ಕೆ ಕಾರಣ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಏನು ಹೇಳಿದೆ ಇದೆಲ್ಲ. ಇನ್ನು ನಕಾರಾತ್ಮಕ ಕುಟುಂಬ ವಾತಾವರಣ. ನಾಲ್ಕನೇದು, ಪ್ರೀತಿ ಮತ್ತು ತಿಳುವಳಿಕೆಯ ಬದಲಿಗೆ ಉದ್ವಿಗ್ನತೆ ಮತ್ತು ಭಯದಿಂದ ತುಂಬಿದ ಮನೆಯ ವಾತಾವರಣ ಇದು ಸೃಷ್ಟಿಸ್ತದೆ, ಅರ್ಥ ಮಾಡ್ಕೊಳ್ಳಿ. ಎಷ್ಟು ಪರಿಣಾಮ ಬೀಳುತ್ತೆ ಇದು. ಆದರೆ ಯಾರೂ ಇದ್ರ ಬಗ್ಗೆ ಯಾರೂ ಅಡ್ರೆಸ್ ಮಾಡಲ್ಲ, ಯಾರೂ ಇದನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕನ್ನಲ್ಲ. ಏನೋ ಕಿರ್ಚ್ತಾರೆ ಆಮೇಲೆ ಸಮಾಧಾನ ಆಗ್ತಾರೆ ಬಿಡು, ಕಿರ್ಚ್ತಾರೆ ಆಮೇಲೆ ಸಮಾಧಾನ ಆಗ್ತಾರೆ ಬಿಡು ಅಂತ ಅಂದ್ಕೊತಾರೆ. ಬಟ್ ಅವರು ಈ ಥರ ಅವರು ಆವಾಗವಾಗ ಕಿರ್ಚ್ತಾ ಇದ್ದರೆ ಅವರು ತಮ್ಮ ಮನೆಯ ವಾತಾವರಣ, ತಮ್ಮ ಮನೆಯಲ್ಲಿರೋರು
ಆ ನಂಬಿಕೆನ ಕಳ್ಕೊಳ್ಳೋದು ಹೊರತಾಗಿ ಅದಷ್ಟೇ ಅಲ್ಲದೆ ಅವರು ತಮಗೆ ತಾವೇ ತುಂಬ ಹಾನಿ ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರೀತಿ ಮತ್ತು ನಡವಳಿಕೆಯ ಬದಲಿಗೆ ಉದ್ವಿಗ್ನತೆ ಮತ್ತು ಭಯದಿಂದ ತುಂಬಿದ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ. ಅಂಥ ಮನೆಗಳಲ್ಲಿ ಬೆಳೆಯೋ ಮಕ್ಕಳು ಕೂಡ ಸಾಮಾನ್ಯವಾಗಿ ಕುಡಾಡುವುದನ್ನು ನಾವು ನೋಡ್ತಾ ಇರ್ತೀವಿ. ಅವರು ಕೂಡ ಅದೇ ರೀತಿ ಆಗ್ತಾರೆ. ಮತ್ತು ಅದೇ ನಡವಳಿಕೆ ತಮ್ಮ ಭವಿಷ್ಯದ ಸಂಬಂಧಗಳಲ್ಲೂ ಕೂಡ ಅವರು ಅದನ್ನು ನಿರಂತರವಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಹೌದು. ಇನ್ನು 5ನೇದಾಗಿ ಹೇಳಬೇಕು ಅಂದರೆ, ಇದರಿಂದ ಸಮಾಜಕ್ಕೆ ಏನು ಪರಿಣಾಮ ಆಗುತ್ತೆ ಅಂದರೆ, ನಿರಂತರವಾಗಿ ಕಿರ್ಚೋದು ನಿಮ್ಮ ಖ್ಯಾತಿಯನ್ನು ಹಾಳು ಮಾಡ್ತದೆ. ಹೌದು, ಇದು ನಿಮ್ಮ ಪ್ರೊಫೆಷ್ನಲ್ ಲೈಫಿಗೂ ಕೂಡ ತುಂಬ ಅಫೆಕ್ಟ್ ಆಗ್ಬೋದು ಮತ್ತು ಇತರ ನಿಮ್ಮನ್ನು ತಡಿಬೋದು, ತಪ್ಪಿಸುವಂತೆ ಮಾಡ್ತದೆ ನಿಮ್ಮನ್ನು. ಇದು ನಿಮ್ಮ ಕಳಪೆ ಸ್ವನಿಯಂತ್ರಣ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯ ಕೊರತೆ, ಆ ಕೊರತೆಗೆ ಅನಿಸಿಕೆ ನೀಡ್ತದೆ. ಅಂದರೆ ನಿಮ್ಮನ್ನ ಬೇರೆಯವರು ನೀವು ಈ ಥರ ಇದ್ದೀರಾ ಅಂತ ನಿಮಗೆ ಅವಕಾಶಗಳ ಕಡಿಮೆ ಆಗ್ಬೋದು, ಅಥವಾ ನೀವು ಒಂದು ಉನ್ನತಿನ ಸಾಧನೆ ಮಾಡೋಕ್ಕೆ ಅಡ್ಡಿಯಾಗ್ಬೋದು. ಇದು ನಿಮಗೆ ಕಾಣಿಸದೇ ಇರ್ಬೋದು, ಕಣ್ಣಿಗೆ ಕಾಣಿಸದೇ ಇರ್ಬೋದು, ಬಟ್ ಸಿಚುವೇಶನ್ ಏನು ಮಾಡುತ್ತೆ ನಿಮ್ಮನ್ನ ಆ ಮಟ್ಟಿಗೆ ತೊಗೊಂಡು ಹೋಗಿರುತ್ತೆ. ಇದು ಕಣ್ಣಿಗೆ ಕಾಣಿಸದೇ ಇರೋದು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯವಾದ ವಿಷಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಿರಿಸದೇ ಇರೋಕ್ಕೆ ಉತ್ತಮ ಪರ್ಯಾಯಗಳು ಏನಂದರೆ, ಪ್ರತಿಕ್ರಿಯಿಸುವ ಮೊದಲು ನೀವು ಸ್ವಲ್ಪ ಶಾಂತವಾಗಿರಿ. ಅಲ್ಲಿ ಒಂದು ವಿರಾಮ ಇಡಿ, ಆಳವಾದ ಉಸಿರನ್ನು ತೆಗೆದುಕೊಳ್ಳಿ, ಅಥವಾ 10ರಿಂದ 1 ಎಣಿಸಿ. ನೀವು 10, 9, 8, 7, 6, 5, 4, 3, 2, 1 ಈ ಥರ ನೀವು ಡಿಸೆಂಡಿಂಗ್ ಆರ್ಡ್ರಲ್ಲಿ ಎಣಿಸಿ. ಶಾಂತ ಆದರೆ ದೃಢವಾದ ಸಂವಹನ ಬಳಸಿ. ನಿಮ್ಮ ಧ್ವನಿಯನ್ನು ಎತ್ತದೇ ನೀವು ಕೋಪವನ್ನು ವ್ಯಕ್ತಪಡಿಸಬಹುದು. ಹೌದು, ನಾನು ಜೋರಾಗಿ ಕಿರ್ಚಿದಿದ್ರೇ, ನಾನು ಜೋರಾಗಿ ಮಾತಾಡಿದ್ರೇ ನಾನು ನನ್ನ ಕೋಪವನ್ನು ನಾನು ವ್ಯಕ್ತಪಡಿಸ್ಬೋದು ಅಂತ ಅಂದ್ಕೊಬಿಡಿ. ನೀವು ಏರು ಧ್ವನಿಯಲ್ಲಿ ಮಾತಾಡದೇ ಇದ್ರೂ ಕೂಡ ನೀವು ಕೋಪವನ್ನು ವ್ಯಕ್ತಪಡಿಸ್ಬೋದು. ಈ ಭಾವನಾತ್ಮಕ ನಿಯಂತ್ರಣವನ್ನು ಅಭ್ಯಾಸ ಮಾಡಿ. ನೀವು ಧ್ಯಾನ, ಆಳವಾದ ಉಸಿರಾಟ ಅಥವಾ ನಿಮ್ಮ ದಿನಚರಿಯನ್ನು ಬರೆಯೋದ್ರ, ನಿಮಗೆ ಕೋಪ ಬಂತು ಅಂತಂದರೆ ಅದನ್ನು ನೀವು ಯಾವುದಾದ್ರೂ ಇದ್ರ ಮೇಲೆ ಬರಿಬೋದು. ಬರೆದು ಹರಿದಾಕ್ಬೋದು, ಬರೆಯೋದು ಹರಿದಾಕ್ಬೋದು. ಅದು ಒಳ್ಳೆಯ ಉದ್ದೇಶಕ್ಕಂತೂ ಕೋಪ ಬರಲ್ಲ, ಬೇಡವಾದ ಅದು ಕಾರ್ಟಿಸಾಲ್. ಅದು ನಿಮ್ಮ ಕಾರ್ಟಿಸಾಲನ್ನೇ ಹೆಚ್ಚು ಮಾಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಒಂದು ಪೆನ್ನು ಪೇಪರ್ ತೊಗೊಂಡು ಅದರಲ್ಲಿ ಬರೆಯೋದು, ಏನೇನು ನಿಮ್ಗೆ ಯಾವ್ಯಾವ ವಿಷಯ ಕೋಪ ಬಂದಿದೆ ಅಂತ ಬರೆಯೋದು ಹರಿದಾಕೋದು, ಬರೆಯೋದು ಹರಿದಾಕೋದು. ಆವಾಗ ನಿಮಗೆ ಒಂದು ಸಲ ಓದ್ಬಿಡಿ, ಒಂದು ಶಾಂತವಾಗಿ ಅದನ್ನ ಓದ್ಬಿಟ್ಟು ಆಮೇಲೆ ಅದನ್ನ ಹರಿದಾಕಿ. ಈ ನಾನು ಮಾಡ್ಕೊಂಡಿರೋ ಕೋಪನ ನ್ಯಾಯವಾಗಿದೆಯಾ ಅಥವಾ ಏನು ಅನ್ನೋದನ್ನು ನೀವು ಥಿಂಕ್ ಮಾಡಿಬಿಟ್ಟೆ ಅದನ್ನು ಓದ್ಬಿಟ್ಟೆ ಅದನ್ನ ಹರಿದಾಕಿ. ನಿಮ್ಮ ಕೋಪವನ್ನು ನಿಯಂತ್ರಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಅನಿಸಿದರೆ, ನೀವು ಯಾವುದಾದ್ರೂ ಒಬ್ಬ ಎಕ್ಸ್ಪರ್ಟ್ ಹತ್ರ ಹೋಗಿ ಸಹಾಯವನ್ನು ಪಡೆಯಬಹುದು. ಅದಕ್ಕೆ ಅಂತ ಎಕ್ಸ್ಪರ್ಟ್ ಇರ್ತಾರೆ, ಕೌನ್ಸಿಲರ್ಸ್ ಇರ್ತಾರೆ, ಅವರ ಸಹಾಯವನ್ನು ಕೂಡ ನೀವು ಪಡೆಯಬಹುದು. ಸೊ ಇಷ್ಟು ಹೇಳ್ತಾ, ನಿಮ್ಮ ಕೋಪವನ್ನು ಯಾವತ್ತು ನಿಯಂತ್ರಣದಲ್ಲಿ ಇಡಿ ಅನ್ನೋದಕ್ಕಿಂತ ನೀವು ಅದನ್ನು ಹೇಗೆ ಅದನ್ನು ನಿಯಂತ್ರಿಸ್ಬೋದು, ಅದಕ್ಕೆ ನೀವು ಯಾವ ಪರ್ಯಾಯಗಳನ್ನ ಹುಡುಕ್ಬೋದು, ಅಥವಾ ನೀವು ಅದರಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡಿ ಖಂಡಿತ ಅದರಿಂದ ಬರ್ತೀರಾ. ಸೊ ಅಥವಾ ನಿಮಗೆ ಯಾರಾದರೂ ಈ ಥರ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು, ಸಿಡಿ ಮಾಡೋದು ಮಾಡ್ತಾಯಿದ್ರೆ, ನಿಮ್ಮ ಶಾಂತಿಯನ್ನು ನೀವು ಹೇಗೆ ಕಾಪಾಡ್ಕೋಬಹುದು ಅನ್ನೋದನ್ನು ಕೂಡ ನೀವು ಖಂಡಿತ ಪ್ರಾಕ್ಟೀಸ್ ಮಾಡಿ, ಧ್ಯಾನ ಮಾಡಿ, ಮತ್ತು ಭಾವನಾತ್ಮಕ ನಿಯಂತ್ರಣವನ್ನು ಅಭ್ಯಾಸ ಮಾಡಿ, ಧ್ಯಾನ, ಯೋಗ, ಉಸಿರಾಟದ ಕ್ರಿಯೆಗಳನ್ನ ಮಾಡಿ, ಪ್ರಾಣಾಯಾಮಗಳನ್ನು ಮಾಡಿ. ಇದರಿಂದ ನಿಮ್ಮ ಮನಸ್ಸು ಶಾಂತವಾಗ್ತಾ ಇರುತ್ತೆ, ದೃಢವಾಗುತ್ತೆ, ಮತ್ತು ನಿಮ್ಮ ಮನಸ್ಸು ಏನಾಗುತ್ತೆ ಆ ಥರ ಅದನ್ನು ತಡ್ಕೊಳ್ಳೋ ಶಕ್ತಿ ಕೂಡ ನಿಮ್ಮಲ್ಲಿ ಬರುತ್ತೆ. ಧನ್ಯವಾದಗಳು.